ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಸೊ ನೋಡಿರಿ ಫ್ರೆಂಡ್ಸ್, ಬೆಳಗ್ಗೆ ಕಸಬರ್ಗೆ ಹಿಡ್ಕೊಂಡು ಕಸ ಹೊಡ್ಯಾಕೆ ನಿಂತೇನೆ ರೀ. ಅಂದರೆ ಕೆಲಸ ಮಾಡಕ್ಕೆ ನಿಂತೇನೆ ರೀ. ಸೊ ಕೆಲಸ ಅಂದ್ರೂ ಜಾಸ್ತಿ ಏನು ಇರಲಿಲ್ಲ ರೀ, ಯಾಕಂದ್ರೆ ಕೆಲಸದವ್ರು ಮಾಡಿ ಹೋಗಿದ್ರು ರೀ. ಇದೊಂದು ಬಾಲ್ಕನಿ ಬಿಟ್ಟಿದ್ದಾರೆ ರೀ ಅವರು ಕೆಲಸ ಮಾಡ್ರು. ಅದ್ರ ಸಂಬಂಧ ಒಂದು ಸ್ವಲ್ಪ ನಮ್ಗೆ ಕುಂದ್ರಾಕ ಹೇಳಕ್ಕೆ ಭಾಳ ಚಲೋ ಐತ್ರಿ ಇದು ಬಾಲ್ಕನಿ. ಅದ್ರ ಸಂಬಂಧ ಒಂದು ಸ್ವಲ್ಪ ನಾನು ಸ್ವಚ್ಛಗೆ ಕಸ ಹೊಡ್ಯಾಕತ್ತಿದ್ದೆ ರೀ. ಎಲ್ಲ ಭಾಳ ಗಲೀಜಾಗಿತ್ತು ರೀ. ಅದು ವಾರಕ್ಕೆ ಒಂದು ಸಲ ಹಿಂಗೆ ಹೊಡಿತಾರೋ ಏನೋ ಗೊತ್ತಿಲ್ಲ. ಸೊ ಅವ್ರಂತೂ ಇದು ಹೊಡೆದೇ ಇಲ್ಲರಿ, ಕಸನೆಲ್ಲ ಒಳಗಿಂದೆಲ್ಲ ಮಾಡಿ ಆಮೇಲೆ ಬಾಂಡೆ ಎಲ್ಲ ತಿಕ್ಕಿಟ್ಟು ಹೋಗಿದ್ರು ರೀ. ಸೊ ನಾನು ಬಾಂಡೆ ಒಂದು ಸ್ವಲ್ಪ ಜೋಡಿಸಿ ಆಮೇಲೆ ಈ ಕಡೆ ಕಸ ಹೊಡ್ಯಾಕಂತಂದು ಬಂದೆ ರೀ. ಸೊ ಅಮ್ಮನೂ ಕುಂತಿದ್ದಾರೆ ರೀ ಈ ಕಡೆ. ಈಗ ಇದಿಷ್ಟು ಕಸ ಹೊಡ್ಕೊಂಡು ಒಂದು ಸ್ವಲ್ಪ ನಾವು ರೆಸ್ಟ್ ತೊಗೊಳತ್ರಿ. ಅಂದ್ರೆ ಈಗ ನಮಗೂ ಕುತ್ಕೊಂಡು ಬೇಸರ ಆಗಿರ್ತೈತಲ್ಲ ರೀ. ಅದ್ರ ಸಂಬಂಧ ನಾನು ಏನು ಮಾಡಬೇಕಪ್ಪ ಅಂತಂದು ಮತ್ತು ಸ್ವಲ್ಪ ಕೆಲಸ ಮಾಡಕ್ಕೆ ಕುತ್ಕೊಂಡೆ ರೀ. ನಮ್ಮ ಆಂಟಿ ಅಂತೂ ಕೆಲಸಕ್ಕೆ ಡ್ಯೂಟಿ ಮೇಲೆ ಹೋಗಿದ್ದಾರೆ ರೀ ಅವರು. ಅದ್ರ ಸಂಬಂಧ ಮತ್ತು ಅವರು ಇರ್ಲಾರ್ದಕ್ಕೆ ಮನ್ಯಾಗ ಬೇಸರನ ಆಗತ್ತಿತ್ತು ರೀ. ಸೊ ಅವ್ರಿಗೆಲ್ಲ ಏನು ನಾನು ವೀಡಿಯೋದಾಗ ತೊಗೊಂಡಿಲ್ಲ ರೀ, ಯಾಕಂದ್ರೆ ಅಲವು ಇಲ್ಲ ರೀ ಅವ್ರಿಗೂ ಎಲ್ಲ ವೀಡಿಯೋದಾಗ ತೊಗೊಳಕ್ಕೆ. ಸುಮ್ಮನೆ ನಮ್ಮ ಅಮ್ಮಂದ ಅಷ್ಟೇ ನಾನು ವೀಡಿಯೋ ಮಾಡಿದ್ದೀನಿ ರೀ. ನನಗೆ ಕೈಲಾದಷ್ಟು ಮಾಡಿದ್ದೀನಿ ರೀ, ಯಾಕಂದ್ರೆ ಇನ್ನೊಬ್ಬರು ವೀಡಿಯೋ ತೊಗೊಳಕ್ಕೆ ನಾವು ಪರ್ಮಿಷನ್ನು ಕೇಳ್ಬೇಕು ರೀ. ಸೊ ಅವ್ರ ಪರ್ಮಿಷನ್ ಇಲ್ಲದೆ ನಾವು ಹಾಕಕ್ಕೆ ಬರಂಗಿಲ್ಲ ರೀ. ಸೊ ನಾನು ಪರ್ಮಿಷನ್ ಕೇಳಿದಾಗ ಅವರು ಬೇಡಮ್ಮ ಹಾಗೆಲ್ಲ ಆಗಬೇಡ ಅಂತಂದು ಅಂದ್ರೆ ರೀ. ಸೊ ಇರಲಿ ರೀ, ಏನಾಗುತ್ತೆ, ನಾವರ ಹೋಗಿದ್ದರ ನಮ್ಗೆ ಒಂದು ಶಾಶ್ವತ ನೆನಪು ಅನ್ನೋದು ಒಂದು ಇರ್ತೈತಲ್ಲ ರೀ. ಅದ್ರ ಸಂಬಂಧ ಸೊ ನಮ್ಮ ಅಮ್ಮಂದೆ ನಾನು ಅಷ್ಟೇ ವೀಡಿಯೋ ಮಾಡಿಕೊಂಡೇನಿ ರೀ. ಆಮೇಲೆ ನೋಡಿರಿ, ಸೊ ನೈಟ್ ಆಗಿತ್ತು. ನೈಟ್ ಅಂತೂ ಹೊರಗಡೆ ಬಂದು ಕೂತ್ಕೊಂಡ್ವಿ ರೀ. ಸೊ ಮಾರ್ನಿಂಗ್ ನೋಡಿರಿ, ಇದು ನಾವು ಈ ಕಡೆ ನಮ್ಮ ಆಂಟಿ ಮನೆ ಖಾಲಿ ಆಗತ್ತೈತ್ರಿ. ಅಂದ್ರೆ ಬೇರೆ ಮನೆಗೆ ಶಿಫ್ಟ್ ಆಗತ್ತಿದ್ರು ಅವರು. ಸೊ ಸಾಮಾನೆಲ್ಲ ಹೇರೋರು ಎಲ್ಲ ಕೆಲಸದವ್ರು ಬಂದಿದ್ರು ರೀ. ಒಂದು 4-5 ಜನ ಹುಡುಗರೇನೋ ಬಂದಿದ್ರು ರೀ ಅವರು. ಸೊ ಅವ್ರು ಬಂದ ಕೂಡಲೇ ನೋಡಿರಿ, ಎಲ್ಲ ಅರ್ಬಿ ಎಲ್ಲ ಒಂದು ಗಂಟ್ನಾಗ ಕಟ್ಟಿದ್ದಾರೆ ರೀ. ಯಾಕಂದ್ರೆ ಅದು ಗಂಟ್ನಾಗ ಕಟ್ಟಿದ್ರು ಅಂದ್ರೂ ಬಾಕ್ಸ ತರಲಿಲ್ಲ ರೀ ಅವ್ರು, ಜಾಸ್ತಿ ಸ್ವಲ್ಪ ತಂದಿದ್ರು. ಸೊ ಅಷ್ಟ್ರಾಗ ಎಲ್ಲ ತುಂಬಿದ್ರು ರೀ, ಸಾಮಾನೆಲ್ಲ ತುಂಬಿ. ಆಮೇಲೆ ಭಾಳ ದೂರ ಏನಿಲ್ಲ ರೀ. ಅದ್ರ ಸಂಬಂಧ ಬೆಂಗಳೂರಾಗ ಮತ್ತೊಂದು ಮನೆಗೆ ಹೋಗಾಕತ್ತಾರೆ ರೀ ಅವರು. ಸೊ ಅದ್ರ ಸಂಬಂಧ ಮತ್ತು ಈಗ ಅಂತೂ ಸಾಮಾನೆಲ್ಲ ಹೇರಾಕತ್ತಾರೆ ರೀ. ಇನ್ನೊಂದು ಸ್ವಲ್ಪ ಐತ್ರಿ. ಸೊ ಈ ಕಡೆ ನೋಡಿರಿ, ಬೆಂಗಳೂರಲ್ಲಿ ಯಾವ ಥರ ಕೆಲಸದ ಮನೆ ಮಾಡೋರು ಯಾವ ಥರ ಕೆಲಸ ಮಾಡ್ತಾರೆ. ಸೊ ಫಸ್ಟಾಗಿ ಅವರು ಮನೆಗೆ ಹೋದ ಕೂಡಲೇ ಸ್ವಲ್ಪ ಬಾಗಿಲು ಕಸ ಹೊಡೆದು ಆಮೇಲೆ ನೀರು ಹಾಕಿ ಆಮೇಲೆ ರಂಗೋಲಿ ಹಾಕಾಕತ್ತಾರೆ ರೀ. ಸೊ ಬೆಸ್ಟ್ ರೀ, ಯಾಕಂದ್ರೆ ಅಲ್ಲೆಲ್ಲ ನಾನು ನೋಡಿದ್ದೀನಲ್ಲ ರೀ. ಸೊ ಎಲ್ಲರ ಮನ್ಯಾಗೂ ಹಿಂಗೆ ಮಾಡಾಕತ್ತಾರೆ ರೀ ಕೆಲಸದವ್ರಂತೂ. ಸೊ ನಾನು ವಾಕಿಂಗ್ ಕೂಡ ಹೋದಾಗಂತೂ ಅಲ್ಲಿನೂ ಅದೇ ಥರ ಬೆಳಗ್ಗೆ ಕಸ ಹೊಡೆದು ಆಮೇಲೆ ಬಾಗಿಲು ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಆಮೇಲೆ ಒಳಗಡೆ ಕೆಲ್ಸಕ್ಕಂತಂದು ಹೋದ್ರಿ. ಸೊ ಈ ಕೆಲಸ ಮಾಡಾಕತ್ತಾರಲ್ಲ ರೀ, ರಂಗೋಲಿ ಹಾಕಾಕತ್ತಾರ. ಆ ಆಂಟಿನೇ ಇಲ್ಲೇ ನಮ್ಮ ಆಂಟಿ ಮನ್ಯಾಗ ಕೆಲಸ ಮಾಡ್ತಿದ್ರು ರೀ. ಸೊ ಇಲ್ಲಿದು ಮಾಡಿಕೊಂಡು ಆ ಕಡೆ ಹೋದ್ರಿ ಅವರು. ನಾನು ಅಮ್ಮ ಸೇರಿ ಎಲ್ಲರೂ ಬಾಲ್ಕನಿಯಾಗ ಕುಂತಿದ್ವಿ ರೀ. ಸೊ ಆ ಟೈಮ್ದಾಗ ನಾನು ಈ ವಿಡಿಯೋ ಕ್ಲಿಪ್ ತೊಗೊಂಡೆ ರೀ, ಯಾಕಂದ್ರೆ ಆ ಕಡೆ ರೋಡ್ ಬಿಟ್ಟು ಇನ್ನೊಂದು ಲೈನ್ದಾಗ ಐತ್ರಿ ಅದು. ಸೊ ಅಲ್ಲಿಂದಾನೇ ಝೂಮ್ ಮಾಡಿ ನಾನು ತೊಗೊಂಡೆ ರೀ. ಈ ಕಡೆ ಸಾಮಾನು ಶಿಫ್ಟ್ ಮಾಡೋರು ಅವರು ಕೂಡ ಅವ್ರಿಗೆ ಕೆಲಸ ಮಾಡಾಕತ್ತಿದ್ರು. ನನ್ನ ಕೆಲಸ ಅಂದರೂ ನಾನು ಮಾಡಾಕತ್ತಿದ್ದಾರೆ. ಸೊ ಅವ್ರು ರಂಗೋಲಿ ಹಾಕಾಕತ್ತಿದ್ರಲ್ಲ ರೀ, ಅದ್ರ ಸಂಬಂಧ ಹೆಂಗೆ ಹಾಕಾಕತ್ತಾರೆ, ಆ ಸೈಡ್ ಹೆಂಗೆ ಹಾಕ್ತಾರೆ ಏನು ಅಂತಂದು ನಾನು ಝೂಮ್ ಮಾಡಿ ಅದನ್ನು ವೀಡಿಯೋ ತಕ್ಕೊಂಡೆ ರೀ. ಆಮೇಲೆ ಇವರು ರಂಗೋಲಿ ಹಾಕಿ ಎಲ್ಲ ಮತ್ತೆ ಒಳಗಡೆ ಹೋಗ್ತಾರೆ ರೀ ಫ್ರೆಂಡ್ಸ. ಈಗ ನಮ್ದಂತೂ ಕೆಲಸ ಏನಿಲ್ಲ ರೀ, ಯಾಕಂದ್ರೆ ನಾವು ನಾಷ್ಟ ಕೂಡ ಮಾಡಿಕೊಂಡು ಕುಂತಿದ್ವಿ ರೀ. ದೋಸೆ ಏನೋ ತರಿಸಿದ್ರು ರೀ ಆಂಟಿ. ಅದ್ರ ಸಂಬಂಧ ಅವರು ದೋಸೆ ತಂದು ಕೊಟ್ಟಮೇಲೆ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡಿರಿ. ಎಲ್ಲರೂ ಸೇರಿ ನಾಷ್ಟ ಮಾಡ್ಕೊಂಡು ಈಗ ನಾವು ಹೋಗಾಕಂತಂದು ರೆಡಿ ಆಗಿದ್ದು ನೋಡಿರಿ. ಈಗ ಈ ಮನೆದಂತೂ ಋಣ ಮುಗೀತು ರೀ ಅವ್ರದ್ದು. ಸೊ ಇಲ್ಲಿಂದ ಮತ್ತೆ ಬೇರೆ ಮನೆಗೆ ಶಿಫ್ಟ್ ಆಗ್ತಾಯಿದ್ದೀವಿ ರೀ. ಮತ್ತು ಯಾವ ಏರಿಯಾ ಏನು ಅನ್ನೋದು ನಾನು ಮುಂದಿನ ವೀಡಿಯೋದಾಗ ಹೇಳ್ತೀನಿ ರೀ ಫ್ರೆಂಡ್ಸ್. ಸದ್ಯಕ್ಕಂತೂ ನಾನು ಯಾವ ಏರಿಯಾಗ ಹೊಂಟೇವಿ ಯಾವ ಕಡೆ ಇಲ್ಲ ಅನ್ನೋದು ಹೇಳಂಗಿಲ್ಲ ರೀ. ಈಗಂದ್ರೆ ನಾನು ಅಮ್ಮ ಸೇರಿ ಆಮೇಲೆ ಕಾರ್ದಾಗ ಹೋಗಾಕತ್ತಿದ್ವಿ. ಅಂದ್ರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಓವೆನ್ ಇರ್ತೈತಲ್ಲ ರೀ, ಅದ್ರಾಗಿನ ಗ್ಲಾಸ್ ಅವೆಲ್ಲ 5 ಗ್ಲಾಸಸ್ಸಿನವು ಒಂದು ಚೀಲ ಇತ್ತು. ಸೊ ಅದನ್ನು ನಾವು ಕಾರ್ನಾಗ ಇಟ್ಕೊಂಡು ಈಗ ಹೊಂಟಿದ್ದೀವಿ ರೀ. ಸೊ ನಮ್ಮ ಬ್ಯಾಗ್ ಒಂದು ಇತ್ತು ರೀ, ನಮ್ಮ ಬ್ಯಾಗ್ನು ಕೂಡ ಇಟ್ಕೊಂಡು ಈಗ ಇದಂತರೂ ಹೋಗೋವಾಗಂತೂ ಬರೋಬ್ಬರಿ 1 ತಾಸನ ಹಿಡಿತು ರೀ. ಸೊ ಅಲ್ಲೇ ಇದ್ರೂ 1 ತಾಸಿನ ದಾರಿ ರೀ. ಟ್ರಾಫಿಕೆಲ್ಲ ದಾಟ್ಬೇಕಲ್ರಿ, ಹೆಜ್ಜೆಗೊಂದು ಟ್ರಾಫಿಕ್ ಒಂದು ಬರಾಕತ್ತೈತೆ ರೀ ಅಲ್ಲೇ. ಸೊ ಅದ್ರ ಸಂಬಂಧ ಅಲ್ಲೇ ನಿಂತ್ಕೊತ ಹೋಗ್ಬೇಕಂದ್ರೆ 1 ತಾಸಿನ ಗಟ್ಲೆನ ಆತ್ರಿ. ನಾವು ಮನೆಗೆ ಹೋಗಿ ಊಟ ಮಟ ಅಂದ್ರೆ
ಸೊ ಈಗಂತ್ರ ಕಾರು ಹೊಂಟೈತ್ರಿ. ಅಮ್ಮ ಅಂತ ಸುಮ್ಮ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ಅವರು ಜಾಸ್ತಿ ಮಾತಾಡಂಗೂ ಇಲ್ಲ, ಏನಿಲ್ಲ ರೀ. ಅವರು ಯಾವಾಗಲೂ ಕೂಡ ಹಾಗೆ. ಸೊ ಈ ಕಡೆ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವ್ರಿಪ್ಪ. ಅಲ್ಲೆಲ್ಲ ನೋಡಿ ನಂಗಂತೂ ಫುಲ್ ಶಾಕ್. ಯಾಕಂದ್ರೆ ಒಂದು ಅರ್ಧ ಆಕಾಶದಷ್ಟು ಬಿಲ್ಡಿಂಗ್ ಅದಾವ್ರಿ ಅಲ್ಲಿ. ನೋಡೋಕೆ ಅಷ್ಟು ಚಲೋ ಅನ್ನಿಸ್ತೈತ್ರಿ. ಸೊ ನಾವು ಜಾಸ್ತಿ ಏನು ಅಡ್ಡಾಡಿಲ್ರಿ. ಏನೋ ಅಲ್ಲೆಲ್ಲ ಒಂದು ಸ್ವಲ್ಪ ನಾವು ವಾಕ್ ಮಾಡೋಕೆ ಹೋದಾಗಂತ ಒಂದು ಸ್ವಲ್ಪ ಕ್ಲಿಪ್ ಮಾಡ್ಕೊಂಡೇನಿ ರೀ. ಇದಂದ್ರೆ ಕಾರ್ನಾಗ ನಾನು ಕುತ್ಕೊಂಡು ಮಾಡ್ಕೊಂಡಿದ್ರಿ ವೀಡಿಯೋ. ಸೊ ಆ ವಿಡಿಯೋನ ಇನ್ನು ಮುಂದೆ ಬರುತ್ತೆ ರೀ. ಯಾಕಂದರೆ ನನಗೆ ಕೈಲಾದಷ್ಟು ನಾನು ವಿಡಿಯೋ ಮಾಡಿ ಹಾಕಾಕತ್ತೇನೆ ರೀ. ಯಾಕಂದರೆ ನನಗೂ ಕೂಡ ಆರಾಮಿಲ್ಲ. ಸೊ ಅದ್ರ ಸಂಬಂಧ ಅದ್ರಾಗ ನಾನು ಇದು ವಾಯ್ಸ್ ಓವರ್ನ ಕೊಟ್ಟು ಈ ವಿಡಿಯೋನ ಮಾಡಿದ್ದೀನಿ ರೀ ಫ್ರೆಂಡ್ಸ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ನೋಡಿರಿ ನಂದು ಆ ಕಾರ್ ನೋಡಿರಿ ಯಾವ ಥರ ಆಗೈತಿ ಕಾರ್ನಾಗ ಕೂತ್ಕೊಂಡು. ಸೊ ಗ್ಲಾಸ್ ಎಲ್ಲ ಮೇಲ್ಗಡೆ ಏರಿಸ್ ಅಂತಂದು ಹೇಳಿದ್ವಿ ರೀ. ಸೊ ಆ ಕಾರ್ ನೋಡಿರಿ ಎಲ್ಲ ತಪ್ಪಿಬಿಟ್ಟೈತಿ. ಮತ್ತು ನೋಡಿರಿ ಫ್ರೆಂಡ್ಸ, ನಾನು ಇವತ್ತಿನ ಈ ವಿಡಿಯೋ ಎಂಡ್ ಮಾಡಾಕತ್ತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.